ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನು ಇವತ್ತು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ತೋತಾಪುರಿ ಮಾವಿನಕಾಯಿಂದ ಚಟ್ನಿ ಮಾಡೋದು. ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನೀಗ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ತೋತಾಪುರಿ ಮಾವಿನಕಾಯಿ. 2 ಈರುಳ್ಳಿ ತೊಗೊಂಡಿದ್ದೇನೆ. ಈರುಳ್ಳಿ ಮತ್ತು ಮಾವಿನಕಾಯಿ ಎರಡನ್ನೂ ಈ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇವಾಗ ಒಂದು ಕಡೆ ಬಾಣಲೆ ಬಿಸಿಗೆ ಇಟ್ಟಿದ್ದೀನಿ. ಬಿಸಿಗೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾಯಬೇಕು. ಅಷ್ಟರಲ್ಲಿ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಕಡಲೆಪಪ್ಪು, ಜೀರಿಗೆ, ಮಾವಿನಕಾಯಿ, ಈರುಳ್ಳಿ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋಣ. ಈಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆಗೆ ಜೀರಿಗೆ ಹಾಕ್ತಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇವೆರಡು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಇದು ಹುರಿದ್ಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಮಾವಿನಕಾಯಿ ಹಸಿಯಾಗಿ ಹಾಕಿದರೆ ಚೆನ್ನಾಗಿರಲ್ಲ. ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಸಿ ಆದರೆ ಒಂಥರ ಹುಳಿ ತುಂಬ ಜಾಸ್ತಿ ಹುಳಿ ಅನಿಸುತ್ತೆ. ಈಗ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ನೀವು ಬೇಕಾದರೆ ಕಡ್ಡಿಯಿಂದ ಸಪ್ರೇಟ್ ಮಾಡಿ ಹಾಕ್ಬೋದು, ಇಲ್ಲ ಫ್ರೆಶ್ ಆಗಿದ್ದರೆ ಕಡ್ಡಿ ಸಮೇತನೂ ಹಾಕ್ಬೋದು. ಅದು ಒಂಥರ ಚೆನ್ನಾಗಿರುತ್ತೆ. ಈಗ ಕಡಲೆಪಪ್ಪು ಹಾಕ್ಕೊತಿದ್ದೀನಿ. ಕಡಲೆಪಪ್ಪು ಹಾಕೋದ್ರಿಂದ ಚಟ್ನಿ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನೀವು ಬೇಕಾದರೆ ಒಣ ಕೊಬ್ಬರಿ ಹಾಕ್ಕೋಬೋದು. ಇದಕ್ಕೆ ಹುಣಸೆಹಣ್ಣು ಹಾಕೋದೇನು ಬೇಕಾಗಿಲ್ಲ. ಕೆಲವೊಬ್ಬರು ಬೆಲ್ಲ ಹಾಕ್ತಾರೆ, ಅದು ಆಪ್ಷನಲ್. ನೀವು ಬೇಕು ಅಂದರೆ ಬೆಲ್ಲ ಹಾಕ್ಬೋದು. ಈ ತೋತಾಪುರಿ ಮಾವಿನ ಹಣ್ಣು ಅಷ್ಟೇನು ಇದು ಸಿಹಿ ಇರಲ್ಲ, ಜಾಸ್ತಿ ಹುಳಿನೂ ಇರಲ್ಲ, ಮೀಡಿಯಮ್ ಆಗಿರುತ್ತೆ. ಅದಕ್ಕೆ ನಾನು ಬೆಲ್ಲ ಏನು ಹಾಕಿಲ್ಲ, ಉಪ್ಪು ಹಾಕಿದ್ದೀನಿ ನೋಡಿ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಅದು ಫ್ರೈ ಮಾಡಿದ್ದಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಸುಡ್ತಾ ಇದೆ ಬಾಣಲೆ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಅದು ಬಿಸಿಯೆಲ್ಲ ಆರೋವರೆಗೂ ಹಾಗೆ ಇಟ್ಟಿರಬೇಕು. ತುಂಬ ಬಿಸಿದು ಮಿಕ್ಸಿ ಮಾಡಬಾರ್ದು. ಆಮೇಲೆ ಆರಿದ ಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಈರುಳ್ಳಿ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತೀನಿ, ಒಗ್ಗರಣೆಗೆ ಕರಿಬೇವು ಹಾಕ್ತಿದ್ದೀನಿ. ಈಗ ಈ ಚಟ್ನಿನ ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಲ್ಲ ಅಂದರೂ ಹಾಗೆ ಇದಕ್ಕೆ ಮೇಲೆ ಒಗ್ಗರಣೆ ಹಾಕಿದ್ರೂ ಆಗುತ್ತೆ. ಮೊದಲೇ ಎಲ್ಲ ಹುರಿದಿರ್ತೀವಲ್ಲ. ಈ ಥರ ಫ್ರೈ ಮಾಡಿಡೋದ್ರಿಂದ 1 ವಾರ ಇಟ್ಕೋಬೋದು. ಬೇಕು ಅಂದರೆ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ನೋಡಿ, ಗಟ್ಟಿಯಾಗಿದೆ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಆ ಥರ ಮಾಡ್ಕೋಬೋದು. ಇಲ್ಲ ತೆಳು ಇಡ್ಲಿಗೆ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು. ಇದು ದೋಸೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ. ಹೇಗಿದೆ ನೋಡಿ.